ನೋಡಿ, ಈಗಾಗಲೇ ನಮ್ಮ ನಾಯಕರುಗಳೆಲ್ಲ ಮಾತನಾಡಿದ್ದಾರೆ. ಇವತ್ತು ಇವರು ಆರೋಪ ಮಾಡೋಕ್ಕಿಂತ ಮೊದಲು ಆತ್ಮಾವಲೋಕನ ಮಾಡಿಕೊಳ್ಳುವಂಥದ್ದು ಭಾಳ ಅವಶ್ಯಕತೆ ಇದೆ. ಅವ್ರೇನು ಮಾಡ್ತಾ ಇದ್ದಾರೆ, ಅವ್ರ ಪಕ್ಷದವ್ರು ಏನು ನಡೀತಾ ಇದೆ, ಇದನ್ನು ಇವತ್ತು ಯಾವ ರೀತಿಯಲ್ಲಿ ಲೋಕಾಯುಕ್ತ ತನಿಖೆ ನಡೀತಾ ಇದೆ, ಪಾರದರ್ಶಕವಾಗಿ ತನಿಖೆ ನಡೀಲಿ, ಮತ್ತು ಸಂಬಂಧಪಟ್ಟಂಥವ್ರು ಯಾರು ದೋಷಿಗಳಿದ್ದಾರೆ ಅವ್ರ ಮೇಲೆ ಕಠಿಣವಾದಂಥ ಶಿಕ್ಷೆ ಆಗಲಿ ಅಂತ ಹೇಳಿ ಒತ್ತಾಯ ಮಾಡ್ತಾನೆ. ಬಿಜೆಪಿ ನಾಯಕರು ಏನಂತೀರಿ ಸರ್? ಬಿಜೆಪಿ ನಾಯಕ ಪದೇ ಪದೇ ಕಾಂಗ್ರೆಸ್ ಮೇಲೆ ಮಾಡ್ತೀವಿ 30% ಅಂತ ಹೇಳ್ತಿದ್ರು. ನೋಡಿ, ಬಿಜೆಪಿಗೆ ಬುಡ ಸಮೇತ ಕರ್ನಾಟಕದಿಂದ ಕಿತ್ತಾಕಿದ ಉದ್ದೇಶ ಅವರ ಬ್ರಹ್ಮಾಂಡ ಭ್ರಷ್ಟಾಚಾರ ಮತ್ತೆ ಪುನರಾವರ್ತನೆ ಆಗ್ತಾ ಇದೆ. ಜನ ಇದರಿಂದ ಬೇಸತ್ತು ಹೋಗಿದ್ದಾರೆ, ಮತ್ತೆ ಬಿಜೆಪಿಗೆ ಸೋಲಿಸ್ತಾರೆ. ಸ್ಕೂಲ್ಗಳಲ್ಲಿ ಬ್ಯಾನ್ ಮಾಡಿದ್ದಾರೆ, ಮೊಬೈಲ್ ಬ್ಯಾನ್ ಮಾಡಬೇಕು ವಿದ್ಯಾರ್ಥಿಗಳಿಗೆ ಅಂತಾರೆ ಸಿದ್ದರಾಮಯ್ಯ ಸರ್. ನೋಡಿ, ಇದು ಈ ಏನು ಮೊಬೈಲ್ ಇದೆ ಮತ್ತು ಇಂಟರ್ನೆಟ್ ಎಲ್ಲ ಇದೆ, ಈ ಫೇಸ್ಬುಕ್ಕಿಂದ ವಾಟ್ಸಪ್ಪಿಂದ ಭಾಳಷ್ಟು ಯುವಕರು ಮಾನಸಿಕವಾಗಿ ದುರ್ಬಲ ಆಗ್ತಾ ಇದ್ದಾರೆ. ಅದರಿಂದ ಭಾಳಷ್ಟು ಸಾಮಾಜಿಕ ಸಮಸ್ಯೆಗಳು ನಮ್ಮ ಕಣ್ಣೆದುರುಗಡೆ ಬರ್ತಾ ಇದೆ. ಆ ಒಂದು ದೃಷ್ಟಿಯಿಂದ ಇದಕ್ಕೆ ಕಡಿವಾಣ ಹಾಕುವಂಥದ್ದು ಭಾಳ ಅವಶ್ಯಕತೆ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂಥದ್ದು ಸ್ವಾಗತಾರ್ಹವಾಗಿದೆ ಅಂತ ನೋಡಿ. ಈಗಾಗಲೇ ನಮ್ಮ ನಾಯಕರುಗಳೆಲ್ಲ ಮಾತನಾಡಿದ್ದಾರೆ. ಇವತ್ತು ಇವರು ಆರೋಪ ಮಾಡೋಕ್ಕಿಂತ ಮೊದಲು ಆತ್ಮಾವಲೋಕನ ಮಾಡಿಕೊಳ್ಳುವಂಥದ್ದು ಭಾಳ ಅವಶ್ಯಕತೆ ಇದೆ. ಅವ್ರೇನು ಮಾಡ್ತಾ ಇದ್ದಾರೆ, ಅವ್ರ ಪಕ್ಷದವ್ರು ಏನು ನಡೀತಾ ಇದೆ, ಇದನ್ನು ಇವತ್ತು ಯಾವ ರೀತಿಯಲ್ಲಿ ಲೋಕಾಯುಕ್ತ ತನಿಖೆ ನಡೀತಾ ಇದೆ, ಪಾರದರ್ಶಕವಾಗಿ ತನಿಖೆ ನಡೀಲಿ, ಮತ್ತು ಸಂಬಂಧಪಟ್ಟಂಥವ್ರು ಯಾರು ದೋಷಿಗಳಿದ್ದಾರೆ ಅವ್ರ ಮೇಲೆ ಕಠಿಣವಾದಂಥ ಶಿಕ್ಷೆ ಆಗಲಿ ಅಂತ ಹೇಳಿ ಒತ್ತಾಯ ಮಾಡ್ತಾನೆ. ಬಿಜೆಪಿ ನಾಯಕರು ಏನಂತೀರಿ ಸರ್? ಬಿಜೆಪಿ ನಾಯಕ ಪದೇ ಪದೇ ಕಾಂಗ್ರೆಸ್ ಮೇಲೆ ಮಾಡ್ತೀವಿ 30% ಅಂತ ಹೇಳ್ತಿದ್ರು. ನೋಡಿ, ಬಿಜೆಪಿಗೆ ಬುಡ ಸಮೇತ ಕರ್ನಾಟಕದಿಂದ ಕಿತ್ತಾಕಿದ ಉದ್ದೇಶ ಅವರ ಬ್ರಹ್ಮಾಂಡ ಭ್ರಷ್ಟಾಚಾರ ಮತ್ತೆ ಪುನರಾವರ್ತನೆ ಆಗ್ತಾ ಇದೆ. ಜನ ಇದರಿಂದ ಬೇಸತ್ತು ಹೋಗಿದ್ದಾರೆ, ಮತ್ತೆ ಬಿಜೆಪಿಗೆ ಸೋಲಿಸ್ತಾರೆ. ಸ್ಕೂಲ್ಗಳಲ್ಲಿ ಬ್ಯಾನ್ ಮಾಡಿದ್ದಾರೆ, ಮೊಬೈಲ್ ಬ್ಯಾನ್ ಮಾಡಬೇಕು ವಿದ್ಯಾರ್ಥಿಗಳಿಗೆ ಅಂತಾರೆ ಸಿದ್ದರಾಮಯ್ಯ ಸರ್. ನೋಡಿ, ಇದು ಈ ಏನು ಮೊಬೈಲ್ ಇದೆ ಮತ್ತು ಇಂಟರ್ನೆಟ್ ಎಲ್ಲ ಇದೆ, ಈ ಫೇಸ್ಬುಕ್ಕಿಂದ ವಾಟ್ಸಪ್ಪಿಂದ ಭಾಳಷ್ಟು ಯುವಕರು ಮಾನಸಿಕವಾಗಿ ದುರ್ಬಲ ಆಗ್ತಾ ಇದ್ದಾರೆ. ಅದರಿಂದ ಭಾಳಷ್ಟು ಸಾಮಾಜಿಕ ಸಮಸ್ಯೆಗಳು ನಮ್ಮ ಕಣ್ಣೆದುರುಗಡೆ ಬರ್ತಾ ಇದೆ. ಆ ಒಂದು ದೃಷ್ಟಿಯಿಂದ ಇದಕ್ಕೆ ಕಡಿವಾಣ ಹಾಕುವಂಥದ್ದು ಭಾಳ ಅವಶ್ಯಕತೆ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂಥದ್ದು ಸ್ವಾಗತಾರ್ಹವಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾರೆ.